ಕಾರ್ಯನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣದ ಕುರಿತು ನಾನು ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದಿದ್ದೇನೆ. ಇಬ್ಬರ ವೈಯಕ್ತಿಕ ಜಗಳ ಭಾಷೆಗೆ ಇಂದು ವರ್ಗ ಆಗಬಾರದು ಅನ್ನೋದು ನಮ್ಮ ಮನವಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸೋಮವಾರ ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಈ ಘಟನೆಯನ್ನು ಕನ್ನಡ ಮರಾಠಿ ಸಂಘಟನೆ ಎಂದು ಬಿಂಬಿಸಬಾರದು. ಅಂತಿಮವಾಗಿ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಪೆಟ್ಟು ಬೀಳಲಿದೆ. ಪೊಲೀಸ್ನವರು ತನಿಖೆ ಮಾಡುತ್ತಾರೆ ಎಂದರು. ಕಂಡಕ್ಟರ್ ವಿರುದ್ಧ ಫೋಕ್ಸೋ ಕೇಸ್ ದಾಖಲು ಆಗಬಾರದಿತ್ತು. ಪೊಲೀಸರಿಂದ ತಪ್ಪಾಗಿದೆ. ಇದನ್ನು ಸರಿ ಮಾಡಿಕೊಳ್ಳಲು ಮುಂದೆ ಅವಕಾಶ ಇದೆ. 2 ರಾಜ್ಯಗಳ ಬಸ್ ಸಂಚಾರ ಸ್ಥಗಿತದಿಂದ ನಷ್ಟ ಆಗಲಿದೆ, ಸರ್ಕಾರಕ್ಕೂ ನಷ್ಟ ಆಗಲಿದೆ, ಜನರಿಗೂ ತೊಂದರೆ ಆಗಲಿದೆ ಎಂದರು. ಅದೇ ಆಗೋದಿಲ್ಲ. ಮತ್ತೆ ಇಲ್ಲಿ ಆಗೋದು ಅಲ್ಲಿ ಸ್ಟಾರ್ಟ್, ಅಲ್ಲಿ ಇಲ್ಲಿ ಸ್ಟಾರ್ಟ್. ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ ಅಂತ ಇವ್ರು ಮಾಡ್ತಾರೆ. ಅದು ಅವ್ರ ಇಬ್ಬರದು ಡ್ಯೂಟಿನೇ ಅಲ್ಲ. ಅವ್ರ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದೆ, ಪೊಲೀಸರು ಇದ್ದಾರೆ. ಅವ್ರು ಮಾಡ್ತಾರೆ, ಅವ್ರ ಮೇಲೆ ಬಿಟ್ಬಿಡೋದಂತ ಒಳ್ಳೇದು. ಇಲ್ಲ, ಪಾರ್ಟಿಕಲಿ ಪಾರ್ಟಿ ಯಾರು ಇನ್ವಾಲ್ವ್ಮೆಂಟ್ ಇಲ್ಲ. ಶಿವಸೇನಾ ಮುಂಚೆಯಿಂದ ಅವ್ರು ಅದ್ರ ಪರವಾಗಿದ್ದಾರೆ. ಅವರು ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ಸೇರ್ಬೇಕು ಅನ್ನೋದು ಮುಂಚೆಯಿಂದ ಇದೆ. ಅದೇನು ಹೊಸ ಅಲ್ಲ. ಆ ಪರ್ಟಿಕ್ಯುಲರ್ ಪಾರ್ಟಿ ಅವ್ರು ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಬೆಳಗಾವಿ ಗಡಿ ವಿಷಯ ಬಂದಾಗ ಅದನ್ನ ನಾವು ಪಾರ್ಟಿಕಲಿ ಪಾರ್ಟಿ ಅವರ ಇದ್ರಾಗ ಭಾಗವಹಿಸೋದು ಅವಶ್ಯಕತೆ ಇಲ್ಲ. ಪೊಲೀಸರು ಇದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಈಗ DC ಅವರು ಬೆಳಗಾವಿ ಕೊಲ್ಲಾಪುರ DC ಅವರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಅವರು ಇವರು ಮ್ಯೂಚುವಲ್ ಮ್ಯಾಗ್ ಮಾಡಿ ಅವರು ಏನಾಗಬಾರ್ದು, ಬಸ್ ಹೋದ್ರೆ ನಮ್ಮದಾಗಬಾರ್ದ ಒಂದು ಮೀಟಿಂಗ್ ಮಾಡ್ತಿದ್ದಾರೆ. ಇವತ್ತು ಮಾಡ್ತಾರೆ. ಪೊಲೀಸರ ಕೆಲಸ ನಾವು ಮಾಡಲು ಆಗಲ್ಲ, ಅವರಿಗೆ ಕೆಲಸ ಮಾಡಲು ಬಿಡಬೇಕು. ಸರ್ಕಾರಿ ಬಸ್ಗೆ ಮಸಿ ಬೆಳೆಯುತ್ತಿರುವ ವಿಚಾರಕ್ಕೆ ಉತ್ತರಿಸಿದ ಅವರು ಮಾಡ್ತಾರೆ, ಇವರು ಮಾಡ್ತಾರೆ ಅಂತ ಮಾಡ್ತಾರೆ. ಶಿವಸೇನೆ ಬೆಳಗಾವಿ ಮಹಾರಾಷ್ಟ್ರ ಸೇರಬೇಕು ಎನ್ನುವ ನಿಲುವು ಹೊಂದಿದೆ. ಬೆಳಗಾವಿ ಕೊಲ್ಲಾಪುರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ಆಗಲಿದೆ ಎಂದರು. ನಾಳೆ ಕರವೇ ಬೆಳಗಾವಿ ಚಲೋ ಪ್ರತಿಭಟನೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದವರು, ಯಾವುದೇ ಸಂಘಟನೆ ಬಂದು ಏನು ಮಾಡ್ತಾರೆ, ಬೆಳಗಾವಿ ಚಲೋ ಕೈ ಬಿಡಿ ಎಂದು ಮನವಿಯನ್ನ ಮಾಡಿದ್ರು. 2 ಕಡೆ ಕೇಸ್ ಆಗಿದೆ, ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಎಂದರು. ರಾಜ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.